ಮಲ್ಲಿಕಾ ಶೆರಾವತ್ ಅಂತ ಕರೆಸಿದ್ರು. ಮಲ್ಲಿಕಾ ಶೆರಾವತ್ ಏನು ಯಾವ್ದಕ್ಕೆ ಹೆಸರುವಾಸಿ ಅಂತೇಳಿ ನೀವು ವೆಬ್ಸೈಟಿಗೆ ಹೋಗಿ ನೋಡಿ, ಗೂಗಲ್ ಸರ್ಚಲ್ಲಿ ಮಲ್ಲಿಕಾ ಶೆರಾವತ್ ಕೊಡಿ, ಓಡ್ ಬಂದ್ಬಿಡ್ತಾರೆ. ಅಲ್ಲಿಂದ ಇರೋದೇ ಇಲ್ಲ, ನೀವು ನೋಡೋಕ್ಕೆ ಆಗೋದಿಲ್ಲ ಅಂತ ಭಂಗಿಗಳಲ್ಲಿ ಅವಳು ಫೋಟೋಗಳಿದ್ದಾವೆ. ಅಷ್ಟು ಅವಳು ನ್ಯೂಡ್ ಆರ್ಟಿಸ್ಟ್ ಅಂತ ಹೇಳ್ಬೋದು, ಪೂರ್ತಿ ಬಿಚ್ಕೊಂಡಿರ್ತಾಳೆ. ಅದು ಅವಳು ವ್ಯಕ್ತಿ ಬಗ್ಗೆ ನಾನು ಹೇಳೋದಿಲ್ಲ, ಅವ್ರ ವೃತ್ತಿ ಅದು ಮಾಡಲಿ. ಆದರೆ ಅಂಥವಳನ್ನ ಮಠಕ್ಕೆ ಕರೆದಿದ್ದ ಜಾತಕ್ಕೆ ಅಂತಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರನ ಪರಮ ಭಕ್ತ ಬ್ರಹ್ಮಚಾರಿ ಹನುಮಂತನ ವಿಗ್ರಹ ಪ್ರತಿಷ್ಠಾಪನೆಗೆ ಎಲ್ಲರೂ ಉಂಟಾರೆ ಸ್ವಾಮಿ. ಇದು ಹನುಮಂತ ಅಲ್ಲಿ ಇರ್ಲಿಕ್ಕೆ ಇಲ್ಲ, ಬಹುಶಃ ಈ ಭಾಗದಲ್ಲೇ ಇರ್ಲಿಕ್ಕಿಲ್ಲ ಹನುಮಂತ. ಮಲ್ಲಿಕಾ ಶೆರಾವತ್ ಬರ್ತಾಳೆ ಅಂದ್ರೆ ಇದು ಏನು ವಿಚಿತ್ರ. ಈ ಜನ ಬೇರೆ ಯಾರು ಇರಲಿಲ್ಲ, ಸಾತ್ವಿಕರು, ಒಳ್ಳೆಯ ರೀತಿಯ ಉಪದೇಶ ಕೊಡೋರು ಅಥವಾ ವಿದ್ವತ್ತು ಇರೋಂಥವ್ರು ಯಾರೂ ಇರಲಿಲ್ವ. ಇವರು ಮೊನ್ನೆ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ, ಮಲ್ಲಿಕಾ ಶೆರಾವತ್ ಅದನ್ನು ಕರೆಸಿದ್ದಲ್ಲ ನಾವು, ಅದು ಯಾವುದೋ ಫಿಲ್ಮ್ ಡೈರೆಕ್ಟ್ರು ಅಲ್ಲಿ ಅಮೇರಿಕದಿಂದ ಇಲ್ಲಿ ಸ್ವಾಮಿಗಳನ್ನ ನೋಡಕ್ ಬಂದಿದ್ರು, ಅವಳ ಜೊತೆಗೆ ಇವಳು ಅಚಾನಕ್ಕಾಗಿ ಬಂದಿದ್ದಾಳೆ ಅಂತ. ಅದನ್ನು ಒಪ್ಕೊಳ್ಳೋಣ ಒಂದು ನಿಮಿಷ. ಹಂಗಲ್ಲ, ಬಂದಿದ್ದು ಹೌದು. ಇವ್ರು ಕೊಡೋ ಕಾರಣ ಏನಂದ್ರೆ ಸಾಂದರ್ಭಿಕವಾಗಿ ಅವಳು ಬಂದ್ಲು ಅಂತ. ಅವಳು ಈ ಡೈರೆಕ್ಟರ್ ಜೊತೆ ಇಂಡಿಯಾಗೆ ಬರ್ಬೇಕಾಯ್ತು, ಆಯ್ತು, ಅದನ್ನು ಒಪ್ಪೋಣ. ಅವಳು ಬಂದಿದ್ದಕ್ಕೆ ಸ್ವಾಗತ ಮಾಡಲಿಕ್ಕೆ 800 ಕಮಲದ ಹೂಗಳನ್ನ ರಸ್ತೆಗೆ ಹಾಕಿದ್ರು. ಎಲ್ಲಿ ತಗೊಬರ್ರಿ ನೋಡೋಣ, ಒಂದು ವಾರ ಅವಕಾಶ ಕೊಡ್ತೇನೆ ನಿಮಗೆ, 800 ಕಮಲದ ಹೂ ತಗೊಬನ್ನಿ ನೋಡೋಣ, ಎಲ್ಲರೂ ಸಾಧ್ಯ ಆಗ್ತದೆ ನಿಮಗೆ. ಆ ದೊಡ್ಡ ಕಮಲ ಇರ್ತದಲ್ಲ, ಅದು ಸಿಗದೇ ಇಲ್ಲ. ಅದು ಅಂದರೆ ಪ್ರೀ ಪ್ಲ್ಯಾಂಡ್ ಅಂತಲೇ ತಕ್ಷಣ ಬಂದು ಕೂಡಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇವತಿಗೆ ಹೂವಾಗಿದ್ರೆ ಹೇಳ್ಬಿಡ್ಬೋದಿತ್ತು, ಇಲ್ಲಿ ಎಲ್ಲ ಬ್ಯಾಟಿಗೆ ಹೋಗ್ತಂದ್ರು ಅಂತ. 800 ಕಮಲದ ಹೂ ಸಂಪಾದಿಸೋದು ಅಷ್ಟು ಸುಲಭಲ್ಲ. 800 ಕಮಲದ ಹೂವನ್ನು ಹಾಕಿದ್ದಾರೆ ಅಂತ ಎಲ್ಲ ಟೈಮ್ಸ್ ಆಫ್ ಇಂಡಿಯಾದಾಗ ಓದಿದೆ. ಯಾಕೆ ಬೇಕು ಇವೆಲ್ಲ? ಇದು ಒಂದು ರೀತಿಯ ಸಂಮೋಹಿನಿ ಅಂತಲೇ ಹೇಳ್ಬೋದು. ಏನಂದ್ರೆ